ಚಳ್ಳಕೆರೆ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಡಿಎಸ್ಎಸ್ನ ಮನು ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ದಲಿತ ಸಂಘರ್ಷ ಪರಿವರ್ತನವಾದ ಜಿಲ್ಲಾ ಸಂಘಟನಾ ಸಂಚಾಲಕರು ಹಾಗೂ ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದ ಮನು ಅವರು ಈ ಬಗ್ಗೆ ಮಾತನಾಡಿದ್ದು, ಇಲ್ಲಿ ವೈದ್ಯರ ಕೊರತೆ ಇದ್ದು ರೋಗಿಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ. ಇನ್ನು ಇಲ್ಲಿನ ವೈದ್ಯರು ರಜೆ ಮೇಲಿದ್ದು ಕಳೆದ 6 ತಿಂಗಳಿನಿಂದ ಬಂದಿಲ್ಲ. ಬದಲಿ ವೈದ್ಯರನ್ನು ಸಹ ನೇಮಕ ಮಾಡದೇ ಇದ್ದು ಸಾರ್ವಜನಿಕರಿಗೆ, ರೋಗಿಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ. ಇನ್ನು ದಿನನಿತ್ಯ ನೂರಾರು ರೋಗಿಗಳು ಬರುತ್ತಿದ್ದು ಚಿಕ್ಕ ಮಕ್ಕಳನ್ನು ಎತ್ತುಕೊಂಡು ಬರುತ್ತಿದ್ದು ವೈದ್ಯರ ಕೊರತೆಯಿಂದ ಪರದಾಡುವಂತಾಗಿದೆ. ಇನ್ನು ವೈದ್ಯರ ಕೊಠಡಿಗಳು ಸದಾ ಬೀಗ ಹಾಕಿದ ಹಾಗೆ ಇರುತ್ತಿದ್ದು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಥವಾ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸುವಂತೆ ಮನವಿ ಮಾಡಿದ್ದಾರೆ. ಅವ್ರನ್ನ ನೋಡಿದ್ನಿಲ್ಲ ಹೋಗ್ಬೇಕಾದ್ರೂ ಮಾತಾಡ್ತಿದ್ದಾಗ ಈಗ ಎಕ್ಸ್ರೇ ಬರ್ಕೊಟ್ಟಿದ್ವಿ ಕೇಳಿ ಅವ್ರಿಗೆ ಅಲ್ಲಿ ಬಂದ್ರು ಅಲ್ಲೇ ಬರ್ಕೊಟ್ಟು ಕಳಿಸ್ತೀವಿ. ಹೋಗ್ಬೇಕಾದ್ರೆ ಚೀಟಿ ತಗೊಂಡಿಲ್ಲ, ಹೋಗ್ಬೇಕಾದ್ರೆ ನಾನು ಈಗ ಮಾತಾಡಿಸಿ ಚೀಟಿ ತಗೊಳ್ಳಿ ಅಂತ ಹೇಳೇ ಹೋಗಿದ್ದು ಅಲ್ಲಿ ಚಿಕ್ಕ ಬರ್ಕೊಟ್ಟಿದ್ದೀನಿ. ಅಲ್ಲಿ ಬರ್ಕೊಟ್ಟಿದ್ದೀನಿ ನಾನು ಸಿಕ್ಕಿಗೆ ಬಂದಾಗ ಸಿಕ್ತು ಅಲ್ಲೇ ಬರ್ಕೊಟ್ಟಿದ್ದೀನಿ. ನೋಡಿ ಸರ್, ಇದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿನ ವ್ಯವಸ್ಥೆ. ಇಲ್ಲಿ ಸರಿಯಾದ ಒಬ್ಬ ಡಾಕ್ಟ್ರು ಇರಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಜನ ಪೇಷಂಟ್ ಇದ್ದಾರೆ. ಸಣ್ಣ ಮಕ್ಕಳು ಎತ್ಕೊಂಡ್ ಬಂದಿರ ಒಬ್ರು ತಾಯಂದ್ರು ಇರ್ತಾರೆ, ಅವರು ನೋಡಂತ ಇಲ್ಲ. ಈಗ 6 ತಿಂಗಳು ರಜೆ ಹಾಕಿದಾರಂತ. 6 ತಿಂಗಳಿಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಬೇಕಲ್ಲ, ಯಾರನ್ನಾದ್ರೂ ಒಬ್ಬರು ಕರ್ಕೊಂಡು ಬಿಡ್ಬೇಕಲ್ಲ. ಇಲ್ಲಿ ಡ್ಯೂಟಿ ಇರೋವರೆಗೂ ಟೈಮ್ ಇರೋವರೆಗೂ ಮಾಡ್ಬೇಕು. ಆಮೇಲೆ ಕ್ಲಿನಿಕ್ ಅಲ್ಲಿ ನಮ್ಮ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆ ವ್ಯವಸ್ಥೆ, ಈ ಒಂದು ವ್ಯವಸ್ಥೆಯನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಭಾಳ ಸತಿ ನಾವು ಈ ಥರ ವಿಡಿಯೋನ ಮಾಡಿ ಪ್ರೆಸ್ ಮೀಟನ್ನು ಮಾಡಿ ಎಲ್ಲ ಮಾಡಿದ್ವಿ. ಆದರೂ ಯಾರು ಅದ್ರ ಬಗ್ಗೆ ಕೇರೇ ತಗೊಂಡಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಶಾಸಕರು ಇದನ್ನು ಟಿವಿಗೆ ಹಾಕೊಂಡು ನಮ್ಮದು ಸ್ವಲ್ಪ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ.